ಹಾಲಿಯಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಸೇರ್ತದೆ. ಆದರೆ ಒಂದು ಸಮುದಾಯದ ಕಾರ್ಯಕ್ರಮ ನಾವು ಆಚರಣೆ ಮಾಡುವಾಗ ಅದು ಕೂಡ ಕೈವಾರ ತಾತಯ್ಯನವರ ಒಂದು ಕಾರ್ಯಕ್ರಮ ನಾವು ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಸಾಮಾನ್ಯವಾಗಿ ನಾವು ಜಾತಿ ಪಕ್ಷ ಇವನ್ನೆಲ್ಲ ಬಿಟ್ಟು ಒಗ್ಗೂಡ್ಸೋಕ್ಕೆ ಏನು ಕೆಲಸ ಮಾಡಬೇಕು ಅದು ಮಾತಾಡಬೇಕಾಗ್ತದೆ. ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆಗಳಾಗದೆ. ಮಾನ್ಯ ಸಂಸದರು ಕೂಡ ಅವರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಕೇಂದ್ರ ಸಂಸದರು ಕೂಡ ಅವರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮತ್ತು ಚಿಕ್ಕಬಳ್ಳಾಪುರ ಶಾಸಕರು ಕೂಡ ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಅಭಿಪ್ರಾಯ ಇರ್ತಕ್ಕಂಥದ್ದು ಏನಂದರೆ ಸಮಾಜದ ಕಾರ್ಯಕ್ರಮಗಳಾದಂಥ ಸಂದರ್ಭದಲ್ಲಿ ರಾಜಕಾರಣನ ಅದರ ಬರ್ಸೋದೇ ಸೂಕ್ತವಾದಂಥದ್ದಲ್ಲ. ಯಾಕಂದರೆ ಎಲ್ಲ ಪಕ್ಷಗಳು ಎಲ್ಲ ರಾಜಕಾರಣಿಗಳು ಎಲ್ಲರೂ ಕೂಡ ಹೋರಾಟ ಮಾಡಿ ಒಂದು ಸಮಾಜ ಒಂದು ಸಮುದಾಯದ ಅಭಿವೃದ್ಧಿಗೆ ಅವರದಾದಂಥ ಕೊಡುಗೆಗಳಿರುತ್ತೆ. ಆ ಕೊಡುಗೆಗಳನ್ನ ಗುರುತಿಸಿ ಮುಂದೆ ಏನು ಕುಂದುಕೊರತೆಗಳವೆ ಅವನ್ನ ತುಂಬಿಸೋಂಥದ್ದು ಮಾಡಬೇಕಾಗಿದೆ. ಆದ್ದರಿಂದ ಒಗ್ಗಟ್ಟಾಗಿ ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲಿ ಮತ್ತು ಈ ರೀತಿಯಾದಂಥ ಸರ್ಕಾರ ಕಾರ್ಯಕ್ರಮಗಳಲ್ಲಿ ರಾಜಕಾರಣ ಬೆಳೆಸೋಂಥದ್ದು ಸೂಕ್ತ ಅಲ್ಲ. ಹಾಲಿಯಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಸೇರ್ತದೆ. ಆದರೆ ಒಂದು ಸಮುದಾಯದ ಕಾರ್ಯಕ್ರಮ ನಾವು ಆಚರಣೆ ಮಾಡುವಾಗ ಅದು ಕೂಡ ಕೈವಾರ ತಾತಯ್ಯನವರ ಒಂದು ಕಾರ್ಯಕ್ರಮ ನಾವು ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಸಾಮಾನ್ಯವಾಗಿ ನಾವು ಜಾತಿ ಪಕ್ಷ ಇವನ್ನೆಲ್ಲ ಬಿಟ್ಟು ಒಗ್ಗೂಡ್ಸೋಕ್ಕೆ ಏನು ಕೆಲಸ ಮಾಡಬೇಕು ಅದು ಮಾತಾಡಬೇಕಾಗ್ತದೆ. ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆಗಳಾಗದೆ. ಮಾನ್ಯ ಸಂಸದರು ಕೂಡ ಅವರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಕೇಂದ್ರ ಸಂಸದರು ಕೂಡ ಅವರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮತ್ತು ಚಿಕ್ಕಬಳ್ಳಾಪುರ ಶಾಸಕರು ಕೂಡ ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಅಭಿಪ್ರಾಯ ಇರ್ತಕ್ಕಂಥದ್ದು ಏನಂದರೆ ಸಮಾಜದ ಕಾರ್ಯಕ್ರಮಗಳಾದಂಥ ಸಂದರ್ಭದಲ್ಲಿ ರಾಜಕಾರಣನ ಅದರ ಬರ್ಸೋದೇ ಸೂಕ್ತವಾದಂಥದ್ದಲ್ಲ. ಯಾಕಂದರೆ ಎಲ್ಲ ಪಕ್ಷಗಳು ಎಲ್ಲ ರಾಜಕಾರಣಿಗಳು ಎಲ್ಲರೂ ಕೂಡ ಹೋರಾಟ ಮಾಡಿ ಒಂದು ಸಮಾಜ ಒಂದು ಸಮುದಾಯದ ಅಭಿವೃದ್ಧಿಗೆ ಅವರದಾದಂಥ ಕೊಡುಗೆಗಳಿರುತ್ತೆ. ಆ ಕೊಡುಗೆಗಳನ್ನ ಗುರುತಿಸಿ ಮುಂದೆ ಏನು ಕುಂದುಕೊರತೆಗಳವೆ ಅವನ್ನ ತುಂಬಿಸೋಂಥದ್ದು ಮಾಡಬೇಕಾಗಿದೆ. ಆದ್ದರಿಂದ ಒಗ್ಗಟ್ಟಾಗಿ ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲಿ ಮತ್ತು ಈ ರೀತಿಯಾದಂಥ ಸರ್ಕಾರ ಕಾರ್ಯಕ್ರಮಗಳಲ್ಲಿ ರಾಜಕಾರಣ ಬೆಳೆಸೋಂಥದ್ದು ಸೂಕ್ತ ಅಲ್ಲ. ಹಾಲಿಯಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಸೇರ್ತದೆ. ಆದರೆ ಒಂದು ಸಮುದಾಯದ ಕಾರ್ಯಕ್ರಮ ನಾವು ಆಚರಣೆ ಮಾಡುವಾಗ ಅದು ಕೂಡ ಕೈವಾರ ತಾತಯ್ಯನವರ ಒಂದು ಕಾರ್ಯಕ್ರಮ ನಾವು ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಸಾಮಾನ್ಯವಾಗಿ ನಾವು ಜಾತಿ ಪಕ್ಷ ಇವನ್ನೆಲ್ಲ ಬಿಟ್ಟು ಒಗ್ಗೂಡ್ಸೋಕ್ಕೆ ಏನು ಕೆಲಸ ಮಾಡಬೇಕು ಅದು ಮಾತಾಡಬೇಕಾಗ್ತದೆ. ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆಗಳಾಗದೆ. ಮಾನ್ಯ ಸಂಸದರು ಕೂಡ ಅವರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಕೇಂದ್ರ ಸಂಸದರು ಕೂಡ ಅವರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮತ್ತು ಚಿಕ್ಕಬಳ್ಳಾಪುರ ಶಾಸಕರು ಕೂಡ ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಅಭಿಪ್ರಾಯ ಇರ್ತಕ್ಕಂಥದ್ದು ಏನಂದರೆ ಸಮಾಜದ ಕಾರ್ಯಕ್ರಮಗಳಾದಂಥ ಸಂದರ್ಭದಲ್ಲಿ ರಾಜಕಾರಣನ ಅದರ ಬರ್ಸೋದೇ ಸೂಕ್ತವಾದಂಥದ್ದಲ್ಲ. ಯಾಕಂದರೆ ಎಲ್ಲ ಪಕ್ಷಗಳು ಎಲ್ಲ ರಾಜಕಾರಣಿಗಳು ಎಲ್ಲರೂ ಕೂಡ ಹೋರಾಟ ಮಾಡಿ ಒಂದು ಸಮಾಜ ಒಂದು ಸಮುದಾಯದ ಅಭಿವೃದ್ಧಿಗೆ ಅವರದಾದಂಥ ಕೊಡುಗೆಗಳಿರುತ್ತೆ. ಆ ಕೊಡುಗೆಗಳನ್ನ ಗುರುತಿಸಿ ಮುಂದೆ ಏನು ಕುಂದುಕೊರತೆಗಳವೆ ಅವನ್ನ ತುಂಬಿಸೋಂಥದ್ದು ಮಾಡಬೇಕಾಗಿದೆ. ಆದ್ದರಿಂದ ಒಗ್ಗಟ್ಟಾಗಿ ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲಿ ಮತ್ತು ಈ ರೀತಿಯಾದಂಥ ಸರ್ಕಾರ ಕಾರ್ಯಕ್ರಮಗಳಲ್ಲಿ ರಾಜಕಾರಣ ಬೆಳೆಸೋಂಥದ್ದು ಸೂಕ್ತ ಅಲ್ಲ.